ಆಂಟಿ ದಿಯಾಗೆ ಸ್ನಾನ ಮಾಡಿಸಿ ಹೊಟ್ಟೆ ತುಂಬ ಊಟ ಮಾಡಿಸಿ ಆಮೇಲೆ ಅವ್ರ ವಸ್ತುಗಳನ್ನೆಲ್ಲ ಒಂದು ಬ್ಯಾಗ್ನಲ್ಲಿ ಜೋಡಿಸ್ಕೊಡಿ ಅಂತ ಕೇಳ್ದ ರುದ್ರ. ಯಾಕೆ ರುದ್ರ ಅಂತ ಅಲ್ಲಿಗೆ ಬಂದು ಮಾಲತಿ ಕೇಳಿದ್ಲು. ದಿಯಾನ ಸುರಭಿ ಜೊತೆ ಫಾರಿನ್ಗೆ ಕಳಿಸ್ತಿದ್ದೀನಿ ಆಂಟಿ, ಇಲ್ಲಿನ ಪರಿಸ್ಥಿತಿ ಸರಿಯಾಗೋವರೆಗೆ ದಿಯಾ ಅಲ್ಲೇ ಇರ್ತಾಳೆ ಅಂತ ಹೇಳ್ದ ರುದ್ರ. ಅದೇನು ರುದ್ರ, ದಿಯಾನ ದೂರ ಕಳಿಸೋದೇ ಆಗಿದ್ರೆ ನಿಜಕ್ಕೂ ಅವಳನ್ನ ರಂಜಿನಿ ಹತ್ರದಿಂದ ಯಾಕೆ ಕರ್ಕೊಂಡು ಬರಬೇಕಿತ್ತು? ನಿನಗೆ ಕಷ್ಟ ಅನಿಸಿದ್ರೆ ನಾವು ಅವಳನ್ನ ನೋಡ್ಕೊಳ್ತೀವಲ್ಲ ಅಂತ ಬೇಸರದಿಂದ ಕೇಳಿದ್ಲು ಮಾಲತಿ. ಇಲ್ಲ ಆಂಟಿ, ನಿಮಗೆ ಪರಿಸ್ಥಿತಿ ಪೂರ್ತಿ ಗೊತ್ತಿಲ್ಲ. ನಿಜ ಹೇಳಬೇಕಂದ್ರೆ ರಂಜಿನಿ ಹತ್ತಿರದಿಂದ ದಿಯಾನ ಕರೆತಂದಿದ್ದು ರಂಜಿನಿನ ಮತ್ತೆ ಇಂಡಿಯಾಕ್ಕೆ ಕರೆಸ್ಕೊಳ್ಳೋದಕ್ಕೆ, ಹಾಗೆ ನನ್ನ ಮಗಳನ್ನು ನನ್ನ ಹತ್ರ ಇಟ್ಕೊಳ್ಳೋದು ತಂದೆ. ಆದರೆ ಈಗ ದಿಯಾನ ಕಳಿಸ್ತಿದ್ದೀನಿ ಅಂದರೆ ಅದು ಅವಳ ಸುರಕ್ಷತೆಗಾಗಿ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ದಿಯಾನ ಕಳಿಸೋದಕ್ಕೆ ಒಪ್ಕೊಳ್ಳಿ ಅಂತಂದ ರುದ್ರ. ಅದಕ್ಕೆ ಮಾಲತಿ ಮತ್ತು ಕವಿತಾ ಏನೂ ಮಾತಾಡೋದಕ್ಕಾಗಲಿಲ್ಲ. ತಮ್ಮ ಮಗಳಿಗಿಂತ ಅವರಿಗೆ ರುದ್ರನ ಮೇಲೆ ನಂಬಿಕೆ ಹೆಚ್ಚು. ಅದಕ್ಕೆ ಮಾಲತಿ ಸುಮ್ಮನೆ ಹೋಗಿ ದಿಯಾನ ರೆಡಿ ಮಾಡೋದಕ್ಕೆ ಶುರು ಮಾಡಿದ್ಲು. ಆದರೆ ಸುಮ್ಮನಿರಲಾಗದ ಕವಿತಾ ಮಾತ್ರ ಬಂದು ಹತ್ತಿರವಾದ ಮಗಳನ್ನು ದೂರ ಮಾಡ್ಕೊಳ್ತಿದ್ರೆ ನಿನಗೆ ನೋವಾಗ್ತಿಲ್ವಾ ರುದ್ರ ಅಂತ ಕೇಳಿದ್ಲು. ನೋವಾಗದೆ ಹೇಗಿರುತ್ತೆ ಆಂಟಿ, ಆದರೆ ರಂಜನಿ ಮತ್ತು ದಿಯಾನ ಶಾಶ್ವತವಾಗಿ ನನ್ನ ಹತ್ರ ತಂದುಕೊಳ್ಬೇಕಂದ್ರೆ ತಾತ್ಕಾಲಿಕವಾಗಿ ನಾನು ಈ ಕೆಲಸ ಮಾಡಲೇಬೇಕು. ಕೆಲವು ದಿನ ದಿಯಾಗೆ ದೂರ ಇರಲೇಬೇಕು ಅಂತ ಹೇಳ್ದ ರುದ್ರ. ಅದಕ್ಕೆ ಕವಿತಾ ತಲೆಯಾಡಿಸಿ, ನಿನ್ನ ಆಲೋಚನೆ ಮೇಲೆ ನಂಬಿಕೆ ನಮಗಿದೆ, ಆದರೆ ನೀನು ದಿಯಾನ ಕಳಿಸೋದಕ್ಕೆ ಆರಿಸ್ಕೊಂಡು ವ್ಯಕ್ತಿ ಬಗ್ಗೆ ಪೂರ್ತಿ ತಿಳ್ಕೊಂಡಿದ್ರೆ ಚೆನ್ನಾಗಿತ್ತು. ಆ ಸುರಭಿ ಯಾರು ಅಂತ ನೀನು ಗೊತ್ತಿಲ್ಲ ಅಂದ್ಕೊಳ್ತೀನಿ. ಅವಳು ಅಂತ ಕವಿತಾ ಹೇಳ್ತಿದ್ದ ಮಾತು ಮುಗಿಯೋ ಮುನ್ನವೇ, ಗೊತ್ತಾ ಆಂಟಿ, ಅವಳು ಎಕ್ಸ್ ಮಿನಿಸ್ಟರ್ ಚಂದ್ರರಾವ್ ಮಗಳು ನಮ್ಮ ರಂಜನಿಗೆ ತಂಗಿ ಆಗ್ತಾಳೆ ಅಂತ ಹೇಳ್ದ ರುದ್ರ. ಅವನ ಬಾಯಿಂದ ಆ ಮಾತು ಕೇಳಿದ ತಕ್ಷಣ ಕವಿತಾ ಶಾಕ್ ಆಗಿ, ನಿನಗೆ ವಿಷಯ ಗೊತ್ತಾ ರುದ್ರ ಅಂತ ಕೇಳಿದ್ಲು. ರಂಜನಿ ಬಗ್ಗೆ ಪ್ರತಿಯೊಂದು ವಿಷಯ ತಿಳ್ಕೊಳ್ಳೋ ನನಗೆ ಈ ವಿಷಯ ಗೊತ್ತಿಲ್ಲದೆ ಇರುತ್ತಾ ಆಂಟಿ? ಗೊತ್ತು, ಯಾವಾಗಲೂ ಗೊತ್ತು, ಆದರೆ ಅದು ನಮಗಷ್ಟೊಂದು ಮುಖ್ಯ ಅಲ್ಲ. ಯಾಕಂದರೆ ಸುರಭಿ ಚಂದ್ರನ್ ಸ್ವಂತ ಮಗಳಲ್ಲ, ಅದು ಮೊದಲು ಪಾಯಿಂಟ್. ಇನ್ನು ಸುರಭಿ ತುಂಬ ಒಳ್ಳೆಯ ಹುಡುಗಿ, ಅವಳಿಗೆ ರಂಜನಿ ಅಂದರೆ ತುಂಬ ಇಷ್ಟ. ಈ 4 ವರ್ಷಗಳಿಂದ ರಂಜನಿ ಬಗ್ಗೆ ಯೋಚಿಸ್ತಾ ನಾನು ಕಾಲ್ ಮಾಡ್ತಾನೆ ಇದ್ದಾಳೆ. ಹಾಗಾಗಿ ಅವಳಿದ್ರೆ ಮಾತ್ರ ಈಗ ದಿಯಾನ ಚೆನ್ನಾಗಿ ನೋಡ್ಕೊಡ್ತಾಳೆ. ಆದರೂ ಹೆಚ್ಚು ದಿನ ಬೇಕಾಗೋದಿಲ್ಲ ಆಂಟಿ, ಬೇಗನೆ ದಿಯಾನ ವಾಪಸ್ ಕರೆಸ್ಕೊಳ್ಳೋಣ ಅಂತ ಹೇಳ್ದ ರುದ್ರ. ಅರ್ಥ ಆಯಿತು ರುದ್ರ, ಆದರೆ ಒಂದು ವೇಳೆ ದಿಯಾ ರಂಜನಿ ಮಗಳು ಅಂತ ಸುರಭಿ ಫ್ಯಾಮಿಲಿಗೆ ಗೊತ್ತಾದರೆ ಅತ್ತ ಕಡೆಯಿಂದ ಪಾಪುಗೇನಾದರೂ ತೊಂದರೆ ಆಗುತ್ತೇನೋ ಅಂತ ಹೇಳಿದ್ಲು ಕವಿತಾ. ಏನೂ ತೊಂದರೆ ಇಲ್ಲ, ಆ ಚಂದ್ರ ಈಗ ಜೈಲಿನಲ್ಲಿದ್ದಾನೆ, ಹಾಗಾಗಿ ಅವನ ಫ್ಯಾಮಿಲಿ ಕಡೆಯಿಂದ ಯಾವುದೇ ಭಯ ಇಲ್ಲ. ಮತ್ತು ಈಗಿರೋ ಪರಿಸ್ಥಿತಿಯಲ್ಲಿ ದಿಯಾ ಸುರಭಿ ಹತ್ರ ಇರೋದನ್ನು ಬಿಟ್ಟು ಬೇರೆಲ್ಲೂ ಸುರಕ್ಷಿತವಾಗಿರ್ತಾಳೆ ಅಂತ ನನಗನ್ನಿಸ್ತಿಲ್ಲ ಅಂತಂದ ರುದ್ರ. ಸರಿ ರುದ್ರ, ನಿನಗೆ ಹೇಗೆ ಸರಿ ಅನಿಸಿದ್ರೆ ಹಾಗೆ ಮಾಡು, ಆದರೆ ನನಗೊಂದು ಅನುಮಾನ ಉಳಿದು ಹೋಗಿದೆ ಅಂದ್ಲು ಕವಿತಾ. ಏನಾಂಟಿ ಹೇಳಿ ಅಂತ ಕೇಳಿದ ರುದ್ರ. ಇಲ್ಲಿ ರಂಜನಿ ಅಂದ್ಕೊಂಡು ವಿಶಿಷ್ಟ ಮೇಲೆ ಅಟ್ಯಾಕ್ ಮಾಡಿದ್ರು. ನಂಗೆ ತಿಳಿದ ಹಾಗೆ ಈಗಾಗಲೇ ಅವರು ಅಟ್ಯಾಕ್ ಮಾಡಿದ ವಿಶಿಷ್ಟ ಮೇಲೆ ಅಂತ ಅವ್ರಿಗೆ ಅರ್ಥ ಆಗಿರುತ್ತೆ. ಹಾಗಾಗಿ ಖಂಡಿತವಾಗಿಯೂ ಶತ್ರುಗಳು ರಂಜನಿಗಾಗಿ ಪ್ಯಾರಿಸ್ಗೆ ಹೋಗ್ತಾರಲ್ವ, ಮತ್ತು ಅಲ್ಲೂ ರಂಜನಿಗೆ ಸುರಕ್ಷತೆ ಇಲ್ವಲ್ಲ, ಹೇಗಳನ್ನ ಉಳಿಸ್ತೀಯಾ ಅಂತ ಕವಿತಾ ಕೇಳಿದ್ಲು. ಆ ಮಾತಿಗೆ ಒಂದು ಸಣ್ಣ ನಗು ನೀಡಿ, ನಾನು ಅವಳು ಇಷ್ಟಕ್ಕೆ ಬಿಟ್ಟ ತಕ್ಷಣ ಅವಳ ಜವಾಬ್ದಾರಿ ತೆಗೆದುಕೊಳ್ಳದೇ ಇರ್ತೇನೆ ಆಂಟಿ. ಅವಳಿಗೆ ಪ್ರೈವೇಟ್ ಸೆಕ್ಯೂರಿಟಿ ಇದೆ, ಏನೂ ತೊಂದರೆ ಇಲ್ಲ. ಮತ್ತು ಅವಳು ನಿನ್ನೆ ನಮಗಾಗಿ ನಮ್ಮ ಹಿಂದೆ ಏರ್ಪೋರ್ಟಿಗೆ ಬಂದಿದ್ಲು ಅಂತ ಹೇಳ್ದ ರುದ್ರ. ಏನು, ರಂಜನಿ ನಮ್ಮ ಹಿಂದೆ ಏರ್ಪೋರ್ಟಿಗೆ ಬಂದಿದ್ಲಾ? ಮತ್ತು ಫ್ಲೈಟ್ ಯಾಕೆ ಹತ್ತಲಿಲ್ಲ ಅಂತ ಕೇಳಿದ್ಲು ಕವಿತಾ. ಮೇಡಮ್ ಯಾವಾಗಲೂ ಲೇಟ್ ಅಲ್ವಾ, ಇಲ್ಲಿಯೂ 5 ನಿಮಿಷ ಲೇಟ್ ಆಯಿತು, ಅದಕ್ಕೆ ಫ್ಲೈಟ್ ಮಿಸ್ ಮಾಡಿಕೊಂಡ್ಳು. ಆ ವಿಷಯ ನನಗೆ ರಾತ್ರಿ ಗೊತ್ತಾಯ್ತು ಆಂಟಿ ಅಂತ ಹೇಳ್ದ ರುದ್ರ. ಮತ್ತು ಅವಳು ಇಂಡಿಯಾಗೆ ಯಾವಾಗ ಬರ್ತಾಳೆ ಅಂತ ಕವಿತಾ ಕೇಳಿದ್ಲು. ಇನ್ನು ಆ ಪ್ಲ್ಯಾನಿಂಗ್ ಎಲ್ಲ ನಿಮ್ಮ ಮಗಳೇ ಮಾಡ್ಕೊಳ್ಬೇಕು ಅಂತ ಸಣ್ಣದಾಗಿ ನಕ್ಕದ ರುದ್ರ. ಏನೋ ನಿಮ್ಮ ಕಣ್ಣ ಮುಚ್ಚಾಲೆ ಆಟ. ನಿನಗೇನೋ ಅವಳಂದರೆ ಅಷ್ಟೊಂದು ಇಷ್ಟ, ಆದರೆ ಇಬ್ಬರು ಸೇರಿ ಸುಖವಾಗಿದ್ದಿದ್ದೇ ಇಲ್ಲ. ಅವಳಿಗೂ ನೀನಂದರೆ ಎಲ್ಲೋ ಒಂದು ಕಡೆ ಇಷ್ಟ ಇದ್ದೇ ಇದೆ ರುದ್ರ. ಯಾಕೆ ಹೊರಗೆ ಹೇಳ್ಕೊಳ್ತಿಲ್ವೋ ನನಗೆ ಅರ್ಥ ಆಗ್ತಿಲ್ಲ ಅಂದ್ಲು ಕವಿತಾ. ಇನ್ನು ಆ ವಿಷಯ ಇಷ್ಟ ಇಲ್ಲದ ಹಾಗೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಆಂಟಿ ಅನ್ನುತ್ತಾ ಇದ್ದು ಬೇರೆ ರೂಮಿಗೆ ಹೋಗ್ಬಿಟ್ಟ ರುದ್ರ. ಹೋಗ್ತಿರೋ ಅವನನ್ನು ನೋಡ್ತಾ, ಏನೋ ಇವರ ಕಷ್ಟಗಳು, ಇಬ್ಬರು ಯಾವಾಗ ಸೇರ್ತಾರೋ, ಯಾವಾಗ ಸಂತೋಷವಾಗಿರ್ತಾರೋ, ಯಾವ ಆಸೆಗಳು ಇಲ್ಲದೆ ಒಂದು ಮಗು ಹುಟ್ಟಿ ಅದಕ್ಕೆ 4 ವರ್ಷ ಕೂಡ ಬಂದಿದೆ ಅಂತ ಅಂದ್ಕೊಂಡ್ಳು ಕವಿತಾ. ಆಮೇಲೆ ಅವಳು ದಿಯಾ ಮತ್ತು ಮಾಲತಿ ಹತ್ರ ಹೋಗುವಷ್ಟರಲ್ಲಿ ದಿಯಾ ಆಗಲೇ ರೆಡಿಯಾಗಿದ್ಲು. ಮಾಲತಿ ಮಗುವಿಗಾಗಿ ಚಾಕೋಸ್ ರೆಡಿ ಮಾಡಿ ಅನ್ನಿಸ್ತಿದ್ಲು. ಅಲ್ಲಿಗೆ ಹೋದ ಕವಿತಾ ಮೆಲ್ಲನೆ ದಿಯಾ ತಲೆ ಸವರ್ತಾ, ದಿಯಾ ಬಂಗಾರ, ನೀನೀಗ ಸ್ವಲ್ಪ ದಿನ ಇನ್ನೊಬ್ಬ ಆಂಟಿ ಹತ್ರ ಇರಬೇಕಾಗುತ್ತೆ, ಜಾಗ್ರತೆಯಾಗಿರಬೇಕು, ಆ ಆಂಟಿ ಹೇಳಿದ ಹಾಗೆ ಕೇಳಬೇಕು ಅಂತಂದ್ಲು ಕವಿತಾ. ಓಕೆ ಗ್ರ್ಯಾನಿ, ಈಗ ತಾನೇ ಅಮ್ಮಮ್ಮ ಕೂಡ ಅದೇ ವಿಷಯ ಹೇಳಿದ್ರು ಅಂತ ಹೇಳಿದ್ಲು ದಿಯಾ. ಅಮ್ಮಮ್ಮ ಅಂತಷ್ಟು ಸ್ಪಷ್ಟವಾಗಿ ದಿಯಾ ಕರೀತಿದ್ರೆ ಇಬ್ಬರಿಗೂ ಬಹಳ ಸಂತೋಷ ಆಯಿತು. ನಮ್ಮ ದಿಯಾ ಬೇಬಿ ಗುಡ್ ಗರ್ಲ್, ಹೇಳಿದ ಮಾತನ್ನು ಹೇಳಿದಾಗ ಹೇಳ್ತಾಳೆ, ಕೇಳ್ತಾಳೆ ಅಂತ ಮಗುವಿನ ಕೆನ್ನೆಗೆ ಮುತ್ತು ಕೊಟ್ಟು ಅಂದ್ಲು ಕವಿತಾ. ಅಷ್ಟರ ರುದ್ರ ಸ್ನಾನ ಮುಗಿಸಿ ಕಾರಿಡಾರ್ಗೆ ಬರ್ತಿದ್ದಂತೆ ಅವನ ಸೆಕ್ಯೂರಿಟಿ ಆಫೀಸರ್ ಕಾಲ್ ಮಾಡಿದ್ರಿಂದ ಫೋನ್ ಎತ್ತಿದ ರುದ್ರ.
ಹೆಲೋ, ಗುಡ್ ಆಫ್ಟರ್ನೂನ್ ಸರ್ ಅಂತ ಸೆಕ್ಯೂರಿಟಿ ಆಫೀಸರ್. ಹೇಳು, ಏನು ವಿಷಯ ಅಂತ ಕೇಳಿದ ರುದ್ರ. ರಿಷಿ ಸರ್ಗೆ ಪ್ರಜ್ಞೆ ಬಂದಿದೆ ಸರ್. ಅಂದಿನಿಂದ ನನ್ನ ಬಿಟ್ಟು ಬಿಡಿ, ನನಗೇನು ಗೊತ್ತಿಲ್ಲ, ಪ್ಲೀಸ್ ನನ್ನ ಬಿಟ್ಟು ಬಿಡಿ, ರುದ್ರನಿಗೆ ನನ್ನ ಬಿಡೋದಕ್ಕೆ ಹೇಳು ಅಂತ ಅರ್ಜಿಸ್ತಿದ್ದಾನೆ, ಏನು ಮಾಡಲಿ ಅಂತ ಕೇಳಿದ ಆಫೀಸರ್. ಆ ಮಾತಿಗೆ ನಿಟ್ಟಿಸಿರು ಬಿಟ್ಟ ರುದ್ರ. ನಾನು ಬರೋದಕ್ಕೆ ಸಮಯ ಬೇಕಾಗುತ್ತೆ, ರಾತ್ರಿವರೆಗೆ ಅವನು ಪ್ರಜ್ಞೆ ತಪ್ಪೋ ಹಾಗೆ ಯಾವುದಾದ್ರೂ ಇಂಜೆಕ್ಷನ್ ಕೊಡಿ, ಈ ಕಿರಿಕಿರಿ ತಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ದ ರುದ್ರ. ಇನ್ನೊಂದು ಕಡೆ ಪ್ಯಾರಿಸ್ನಲ್ಲಿ ಏರ್ಪೋರ್ಟ್ನಿಂದ ಮನೆಗೆ ಬಂದ ರಂಜನಿ ಟಿಕೆಟ್ ದರ ಚೆಕ್ ಮಾಡಿದಾಗ 10 ದಿನಗಳ ನಂತರ ಸ್ವಲ್ಪ ಕಡಿಮೆ ಇರೋದು ಗೊತ್ತಾಗಿ ಇಂಡಿಯಾಗೆ ಟಿಕೆಟ್ ಬುಕ್ ಮಾಡಿದ್ಲು. ಇನ್ನು ಮುಂದೆ ಏನು ಮಾಡಬೇಕಂತ ಯೋಚಿಸ್ತಿದ್ದಾಗ ಅವಳಿಗೆ ಇಟಲಿ ಕಂಪ್ನಿ ನೆನಪಾಯಿತು. ನಿಜಕ್ಕೂ ಈ ಕಂಪ್ನಿಯನ್ನು ನನ್ನ ಹೆಸರಿಗೆ ಬದಲಾಯಿಸಬೇಕು ಅಂತ ರುದ್ರನಿಗೆ ಯಾವಾಗ ಅನ್ನಿಸ್ತು? ಇದನ್ನೆಲ್ಲ ಯಾವಾಗ ಮಾಡ್ದ ಅಂತ ಅಂದ್ಕೊಡತ್ಲೆ ರುದ್ರ ಕೊಟ್ಟಿದ್ದ ರಿಜಿಸ್ಟರ್ ಪೇಪರ್ಸ್ಗಳನ್ನು ಇನ್ನೊಮ್ಮೆ ತೆಗೆದು ಓದಿದ್ಲು ರಂಜನಿ. ಅದರಲ್ಲಿ ರಿಜಿಸ್ಟ್ರೇಷನ್ ಡೇಟ್ ಸುಮಾರು 4 ವರ್ಷಗಳ ಹಿಂದೆ ಇರೋದು ಕಾಣಿತು. ಹಾಗೆ ಅದರಲ್ಲಿ ರಂಜನಿ ಸಹಿ ಕೂಡ ಸ್ಪಷ್ಟವಾಗಿ ಇತ್ತು. ನೋಡ್ತಿದ್ರೆ ಇದು 4 ವರ್ಷಗಳ ಹಿಂದೆ ಅಂತ ಅರ್ಥ ಆಗ್ತಿದೆ. ನಾನು ಯಾವ ಇವುಗಳ ಮೇಲೆ ಸಹಿ ಮಾಡಿದೆ ಅಂತ ತನ್ನಷ್ಟಕ್ಕೆ ತಾನೇ ಯೋಚಿಸಿದ್ಲು. ಸ್ವಲ್ಪ ಹೊತ್ತಿಗೆ ಏನೋ ನೆನಪಾದಂತೆ, ಹೌದು, ನಾನು ರುದ್ರನ ಜೊತೆ 4 ವರ್ಷಗಳ ಹಿಂದೆ ಇಲ್ಲಿಗೆ ಪ್ರವಾಸ ಬಂದಿದ್ದೆ. ಆಗ್ತಾನೆ ನನ್ನ ಹತ್ರ ತುಂಬ ದಾಖಲೆಗಳ ಮೇಲೆ ಸಹಿ ಪಡೆದಿದ್ದ. ಅಂದರೆ 4 ವರ್ಷದಿಂದ ಈ ಕಂಪನಿ ನನ್ನ ಹೆಸರಿನಲ್ಲೇ ಇದೆಯಾ? ಆ ವಿಷಯ ಮೊದಲೇ ಗೊತ್ತಿದ್ದರೆ ಈ ವರುಣ್ ಹತ್ರದಿಂದ ಓಡಿ ಬಂದು ಸಂತೋಷವಾಗಿ ಆಗಲೇ ಆ ಕಂಪ್ನಿಯನ್ನು ನೋಡ್ಕೊಳ್ತಾ ನೆಮ್ಮದಿ ಆಗಿರ್ತಿದ್ದೆ. ಇವ್ಯಾವುದು ತಿಳಿದೇ ಹೋಗಲು ಯಾವುದೇ ದಾರಿ ಇಲ್ಲದೆ ಆ ವರುಣ್ ಹತ್ರ ಬಿದ್ದಿದ್ದೆ ಅಂತ ಅಂದ್ಕೊಂಡ್ಲು ರಂಜನಿ. ಆಮೇಲೆ ತನ್ನ ಆಲೋಚನೆಗೆ ತಾನೇ ನಗು ಬಂತು. ಇನ್ನು 10 ದಿನ ಸಮಯ ಇದೆ, ಹಾಗಾಗಿ ಆ 10 ದಿನ ಹೇಗೆ ಕಳೀಬೇಕಂತ ಅವಳು ಯೋಚಿಸ್ತಿರುವಾಗಲೇ ಮೊಬೈಲ್ಗೆ ಒಂದು ಮೆಸೇಜ್ ಬಂತು. ಅದನ್ನು ಓಪನ್ ಮಾಡಿ ನೋಡಿದಾಗ ಅದು ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಆಗಿರೋ ಮೆಸೇಜ್. ಅದನ್ನು ನೋಡಿ ನನಗೆ ಯಾರು ಹಣ ಕಳಿಸ್ತಾರೆ, ಒಂದು ವೇಳೆ ರುದ್ರಣ ಅಂತ ನೋಡಿದ್ಲು ರಂಜನಿ. ಆದರೆ ಆ ಹಣ ಇಂಡಿಯಾದಿಂದ ಬಂದಿದ್ದಲ್ಲ, ಪ್ಯಾರಿಸ್ನಿಂದ ಟ್ರಾನ್ಸ್ಫರ್ ಆಗಿದೆ. ಅದು ಕೂಡ ತನ್ನ ಸ್ಯಾಲರಿ ಅಕೌಂಟ್ನಿಂದ ಬಂದಿದೆ. ಆದ್ದರಿಂದ ತನ್ನ ಕಂಪ್ನಿಯ ಸ್ಯಾಲ್ರಿ ಹಾಕಿದೆ ಅಂತ ಅರ್ಥ ಮಾಡಿಕೊಂಡು, ದೇವರೇ ಥ್ಯಾಂಕ್ ಯು, ಕೊನೆಗೂ ಇನ್ನು ಸಂಬಳ ಹಾಕಿ ನನ್ನ ಬದುಕಿಸ್ತಾ, ಬೆಟರ್ ನಾನು ಇಟಲಿಗೆ ಹೋಗಿ ಸಲ ಕಂಪ್ನಿ ನೋಡಿ ಬಂದರೆ ಹೇಗೆ ಅಂತ ತನ್ನೊಳಗೆ ತಾನು ಅಂದ್ಕೊಂಡಿದ್ದೆ ತಡ ಸಂಬಳದ ಹಣದಿಂದ ಮರುದಿನ ಪ್ಯಾರಿಸ್ನಿಂದ ಇಟಲಿಗೆ ಹೋಗೋದಕ್ಕೆ ಟಿಕೆಟ್ ಬುಕ್ ಮಾಡಿದ್ಲು ರಂಜನಿ. ಮತ್ತೊಂದೆಡೆ ಹೈದರಾಬಾದ್ನಿಂದ ಹೊರಟ ಸುರಭಿ ಮತ್ತು ವೀರೇಂದ್ರ ಬೆಂಗಳೂರಿನಲ್ಲಿ ಫ್ಲೈಟ್ ಇಳಿದ್ರು. ಸುರಭಿ, ನಿನ್ನ ಫ್ಲೈಟ್ಗೆ ಇನ್ನು 4 ಗಂಟೆ ಹೆಚ್ಚು ಸಮಯ ಇದೆ. ನಾ ಫ್ಲೈಟ್ಗೆ ಹೋಗಿ ಆ ಸಮಯಕ್ಕೆ ಏರ್ಪೋರ್ಟಿಗೆ ಬರೋಣವೇ ಅಂತ ಕೇಳಿದ ವೀರೇಂದ್ರ. ಅವನು ಫ್ಲ್ಯಾಟ್ಗೆ ಹೋಗಿ ಬರೋಣ ಅಂದಿದ್ದಕ್ಕೆ ನಿಜಕ್ಕೆ ವೀರೇಂದ್ರನ ಬಗ್ಗೆ ಜಾಗೃತಿ ಆಗಿರುವಂಥ ಚಂದ್ರ ಹೇಳಿದಾಗ ಅವನ ಮಾತು ನಂಬದ ಹಾಗೆ ಮಾತಾಡಿದ್ಲು. ಆದರೆ ಅಂದಿನಿಂದ ಯಾಕೋ ವೀರೇಂದ್ರನ ಜೊತೆ ನೆಮ್ಮದಿಯಾಗಿರೋದಕ್ಕಾಗ್ತಿಲ್ಲ, ಅವನ ಮೇಲೆ ಯಾವುದೇ ಪ್ರೀತಿ ತೋರಿಸೋದಕ್ಕಾಗ್ತಿಲ್ಲ. ಪ್ರಸ್ತುತ ಅವನ ಜೊತೆ ಒಂಟಿಯಾಗಿರಲೇಬಾರ್ದು ಅನ್ನಿಸ್ತಿತ್ತು. ಅದಕ್ಕೆ ಬೇಡ ಬಾವ, ಇಲ್ಲೇ ವೆಯ್ಟಿಂಗ್ ರೂಮಲ್ಲಿ ಕಾಯೋಣ, ಈಗಾಗಲೇ ಜರ್ನಿ ಹೆಚ್ಚಾಗಿದೆ ಮತ್ತು ಈಗ ಈ ಬೆಂಗಳೂರು ರಸ್ತೆಗಳಲ್ಲಿ ಅಲಿಯೋದಕ್ಕಾಗೋದಿಲ್ಲ ಅಂತ ಮೆಲ್ಲಗಾದರೂ ಖಡಕ್ಕಾಗಿ ಹೇಳಿದ್ಲು. ಅದಕ್ಕೆ ವೀರೇಂದ್ರ ಕೂಡ ಒತ್ತಾಯ ಮಾಡದೆ, ಸರಿ ಇಲ್ಲೇ ಇರೋಣ, ಏನಾದರೂ ತಿಂತೀಯ ಸುರಭಿ ಅಂತ ಕೇಳಿದ. ಸರಿ ಎನ್ನುವಂತೆ ತಲೆ ಆಡಿಸಿದ್ಲು. ಅದಕ್ಕೆ ಇಬ್ಬರು ಏರ್ಪೋರ್ಟ್ನಲ್ಲಿರೋ ಒಂದು ಹೋಟೆಲ್ಗೆ ಹೋಗಿ ಊಟ ಆರ್ಡರ್ ಮಾಡಿದ್ರು. ತಾನು ಏರ್ಪೋರ್ಟ್ನಲ್ಲೇ ಇರೋ ವಿಷಯವನ್ನು ರುದ್ರನಿಗೆ ಮೆಸೇಜ್ ಮಾಡಿದ್ಲು. ಅದಕ್ಕೆ ನಾನು ಇನ್ನೊಂದು ಗಂಟೆಯಲ್ಲಿ ಏರ್ಪೋರ್ಟಿಗೆ ಬರ್ತೀನಿ ಅಂತ ಸುರಭಿಗೆ ಮೆಸೇಜ್ ಮಾಡ್ದ ರುದ್ರ. ತನ್ನ ಮೊಬೈಲ್ ನೋಡ್ತಾ ತನ್ನನ್ನು ಲೆಕ್ಕಿಸ್ಕೊಳ್ದೇ ಇರೋ ಸುರಭಿಯನ್ನು ವೀರೇಂದ್ರ ಗಮನಿಸ್ತಿದ್ದ. ಅಷ್ಟರಲ್ಲಿ ಊಟ ಬಂದಿದ್ದರಿಂದ ಇಬ್ಬರು ಊಟ ಮುಗಿಸಿದ್ರು. ಆಮೇಲೆ ಏರ್ಪೋರ್ಟ್ನಲ್ಲಿ ಸುತ್ತಾಡ್ತಾ ಶಾಪಿಂಗ್ ಮಾಡ್ತಾ ಸಮಯ ಕಳೆದ್ರು. ಆ ಸಮಯದಲ್ಲಿ ಕೂಡ ಸುರಭಿ ವೀರೇಂದ್ರನಿಗೆ ಮಾತಾಡೋದಕ್ಕೆ ಹೆಚ್ಚು ಅವಕಾಶವನ್ನು ನೀಡಲೇ ಇಲ್ಲ. ಮತ್ತೊಂದು ಅರ್ಧ ಗಂಟೆಯಲ್ಲಿ ಫ್ಲೈಟ್ ಹೊರಡುತ್ತೆ ಎನ್ನುವಾಗ ರುದ್ರ ಇನ್ನೂ ಬರಲಿಲ್ವಲ್ಲ ಅಂತ ಸುರಭಿ ಸುತ್ತಲೂ ನೋಡ್ತಿದ್ಲು. ಅವಳ ನೋಟ ಗಮನಿಸಿದ ವೀರೇಂದ್ರ, ಸುರಭಿ, ನಿನಗೆ ಹೋಗಿ ಬರೋದಕ್ಕೆ ಹೇಳಲು ಯಾರಾದರೂ ಬರ್ತಿದ್ದಾರಾ ಅಂತ ಕೇಳ್ದ. ಅದಕ್ಕೆ ಹೌದು ಬಾವ, ರುದ್ರ ಸರ್ ಬರ್ತೀನಿ ಅಂತಿದ್ದಾರೆ ಅಂತ ಅಂದ್ಲು ಸುರಭಿ. ಏನು, ನಿನಗೆ ಗುಡ್ ಬೈ ಹೇಳೋದಕ್ಕೆ ಅವನು ಬರೋದೆ ಅಂತ ವೀರೇಂದ್ರ ಕೇಳ್ದ. ಅದರಲ್ಲಿ ತಪ್ಪೇನಿದೆ ಬಾವ ಅಂತ ಅವಳು ಕೇಳಿದ್ಲು. ಅಷ್ಟು ನೇರವಾಗಿ ಕೇಳಿದ ಮೇಲೆ ಅವನು ಇನ್ನೇನು ಮಾತಾಡ್ತಾನೆ, ಸುಮ್ಮನಾದ. ಈ ರುದ್ರ ಏನಾದರೂ ನನ್ನನ್ನು ನೋಡಿದರೆ ಅಂದು ಕಿಡ್ನ್ಯಾಪ್ ಮಾಡಿದ್ದು ನಾನೇ ಅಂತ ಸುರಭಿಗೆ ಹೇಳಿದ್ರು ಹೇಳಬಹುದು. ಅದೇ ಆದರೆ ಇಷ್ಟು ದಿನ ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗುತ್ತೆ. ಅದಕ್ಕಿಂತ ಅವನು ಬಂದಾಗ ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೋದು ವಾಸಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಅವನು ಕೂಡ ರುದ್ರನಿಗಾಗಿ ಹುಡುಕೋದಕ್ಕೆ ಶುರು ಮಾಡ್ದ. ಒಂದು 5 ನಿಮಿಷಕ್ಕೆ ರುದ್ರ ಏರ್ಪೋರ್ಟ್ ಒಳಗೆ ಬಂದ. ಅವನನ್ನು ನೋಡುತ್ತಲೇ, ಅದು ಬಾವ, ರುದ್ರ ಸರ್ ಬರ್ತಿದ್ದಾರೆ ಅಂತ ಸುರಭಿ ಹೇಳ್ತಿರುವಾಗಲೇ ತನಗೆ ಮೆಸೇಜ್ ಬಂದ ಹಾಗೆ ನಡೆಸಿ ಮೊಬೈಲ್ ನೋಡ್ತಾ, ಸುರಭಿ, ಆಫೀಸ್ನಲ್ಲಿ ಏನೋ ಪ್ರಾಬ್ಲಮ್ ಅಂತೆ, ನಾನು ತುರ್ತಾಗಿ ಒಂದು ಕಾಲ್ ಮಾತಾಡಬೇಕು, ನೀನು ಅವನ ಜೊತೆ ಮಾತಾಡ್ತಿರು, ನಾನು ಕಾಲ್ ಮುಗಿಸ್ ಬರ್ತೀನಿ ಅನ್ನತ್ಲೇ ಫೋನ್ ಹಿಡಿದು ಪಕ್ಕಕ್ಕೆ ಹೊರಟು ಹೋದ ವೀರೇಂದ್ರ. ಅವನ ನಡವಳಿಕೆಯನ್ನು ಸುರಭಿ ಸ್ವಲ್ಪ ಆಶ್ಚರ್ಯದಿಂದ ನೋಡಿದ್ಲು. ಅದೇ ಸಮಯದಲ್ಲಿ ಸುರಭಿ ಹತ್ರ ಬರ್ತಿದ್ದ ರುದ್ರ ಹೋಗ್ತಿದ್ದ ವೀರೇಂದ್ರನನ್ನು ಅನುಮಾನದಿಂದ ನೋಡ್ದ. ಅವನನ್ನು ನೋಡುತ್ತಲೇ, ಇವನಂದು ರಾತ್ರಿ ಸುರಭಿ ಕಿಡ್ನ್ಯಾಪ್ ಆದಾಗ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗಲು ಪ್ರಯತ್ನಿಸಿದ್ನಲ್ಲ, ಅವನೇನಾ ಅಲ್ವಾ ಅಂತ ವೀರೇಂದ್ರನೇ ನೇರವಾಗಿ ನೋಡ್ತಾ ಮುಂದೆ ಬಂದ. ಅಷ್ಟರಲ್ಲಿ ವೀರೇಂದ್ರ ಅವನಿಂದ ತಪ್ಪಿಸ್ಕೊಂಡು ಹೋಗ್ತಿರೋದನ್ನು ಗಮನಿಸಿ, ಕನ್ಫರ್ಮ್ ಇವನವನೇ, ಇವನು ಸುರಭಿ ಹತ್ರ ಯಾಕಿದ್ದಾನೆ
ಅಂದ್ಕೊಳತ್ತೆ ಸುರಭಿ ಬಳಿ ಬಂದು, ಸುರಭಿ ಅವನು ಯಾರು, ನಿನ್ನ ಹತ್ರ ಯಾಕಿದ್ದಾನೆ ಅಂತ ಕೇಳಿದ ರುದ್ರ. ಅದಕ್ಕೆ ಅವನ ಭಾವ ಸರ್, ನಾನು ಮದುವೆ ಆಗಲಿರೋದು ಅವನನ್ನೇ, ಅವ್ನು ನಿಮಗೆ ಗೊತ್ತಾ ಅಂತ ಕೇಳಿದ್ಲು. ಏನು, ನೀನು ಅವನನ್ನು ಮದುವೆ ಆಗ್ತಿದ್ಯಾ ಅಂತ ಹುಬ್ಗಂಟಿಕೆ ಕೇಳ್ದ ರುದ್ರ. ಹೌದು ಸರ್, ಯಾಕೆ ಹಾಗೆ ಆಶ್ಚರ್ಯಪಡ್ತಿದ್ದೀರಿ, ಅವನಿಗೆ ಮೊದಲೇ ಗೊತ್ತಾ ಅಂತ ಅನುಮಾನದಿಂದ ಕೇಳಿದ್ಲು ಸುರಭಿ. ಹ್ಞೂ, ನಿನ್ನ ಮೂಲಕವೇ ಗೊತ್ತು ಅಂತ ದೂರದಲ್ಲಿ ನಿಂತು ಫೋನಲ್ಲಿ ಮಾತಾಡ್ತಿರೋ ಹಾಗೆ ನಟಿಸ್ತಿರೋ ವೀರೇಂದ್ರನನ್ನೇ ನೋಡ್ತಾ ಹೇಳಿದ ರುದ್ರ. ಅದೇ ಸಮಯದಲ್ಲಿ ದೂರದಿಂದಲೇ ಅವರನ್ನು ಕದ್ದು ನೋಡ್ತಿದ್ದ ವೀರೇಂದ್ರ, ಇವ್ರು ಏನು ಮಾತಾಡ್ಕೊಳ್ತಿದ್ದಾರೆ, ಅವ್ನು ನನ್ನನ್ನು ನೋಡಿರಬಹುದಾ, ಇಲ್ಲ ನೋಡೋ ಚಾನ್ಸ್ ಇಲ್ಲ ಅಂತ ಅಂದ್ಕೊಂಡ. ಇತ್ತ ಸುರಭಿ, ನಮ್ಮ ಭಾವ ನನ್ನ ಮೂಲಕ ಗೊತ್ತಾ ಹೇಗೆ ಸರ್ ಅಂತ ಅರ್ಥವಾಗದ ಹಾಗೆ ಕೇಳಿದ್ಲು. ನೀನು ಬೆಂಗಳೂರಿಗೆ ಬಂದು ಹೊಸತರಲ್ಲಿ ನಿನ್ನನ್ನು ಯಾರೋ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನಿಸಿದ್ರಲ್ಲ, ಆಗ ರಂಜಿನಿ ಮತ್ತು ನಾನು ಸೇರಿ ನಿನ್ನನ್ನು ಕಾಪಾಡಿದೆವು. ಆಗಲೇ ಅವನ್ನ ನೋಡಿದ್ದೆ. ನಾವು ಸರಿಯಾದ ಸಮಯಕ್ಕೆ ಬರದೇ ಇದ್ದಿದ್ದರೆ ಅವನೇ ನಿನ್ನನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಿದ್ದ. ಅಂದು ಕಾರ್ನಲ್ಲಿ ಮಾಸ್ಕ್ ಹಾಕ್ಕೊಂಡಿದ್ದವನು ಇವನೇ ಅಂತ ಹೇಳಿದ ರುದ್ರ. ಆ ಮಾತಿಗೆ ಸುರಭಿ ಶಾಕ್ ಆಗಿ, ಸರ್ ನೀವೇನು ಹೇಳ್ತಿದ್ದೀರಿ ಅಂತ ನಂಬಲಾಗದ ಕೇಳಿದ್ಲು. ನಾನು ಹೇಳೋದು ನಿಜ, ಅಂದು ಇವು ನಿನ್ನ ಕಸಿನ್ ಅಂತ ನಿಜವೇ ಹೇಳಿದ್ದ, ಆದರೆ ನಾನು ಹತ್ತಿರ ಹೋದಾಗ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋದ ಅಂತ ಹೇಳಿದ ರುದ್ರ. ಏರ್ಪೋರ್ಟ್ನಲ್ಲಿ ಸುರಭಿಯನ್ನು ಭೇಟಿಯಾದ ರುದ್ರ ಅದಕ್ಕೆ ಮುನ್ನವೇ ಸುರಭಿ ಜೊತೆ ನೋಡಿದ ವೀರೇಂದ್ರನ ಬಗ್ಗೆ ಅವಳಿಗೆ ಹೇಳಿಬಿಟ್ಟ. ಆ ಮಾತುಗಳನ್ನ ಕೇಳಿದ ಸುರಭಿ ನಂಬಲಾಗದ ಹಾಗೆ ರುದ್ರನ ಕಡೆ ನೋಡ್ತಾಳೆ. ಅಷ್ಟೇ ಅಲ್ಲ, ಸುರಭಿ ಈಗ ಅವನಿಗೂ ರಂಜನಿ ಬೇಕಾಗಿದ್ದಾಳೆ. ಸುಮಾರು 5 ವರ್ಷಗಳಿಂದ ಅವನು ರಂಜನಿಗಾಗಿ ಹುಡುಕ್ತಾನೇ ಇದ್ದಾನೆ ಅಂತ ಹೇಳಿದ ರುದ್ರ. ಆ ಮಾತಿಗೆ ಸುರಭಿ ಇನ್ನೂ ಹೆಚ್ಚು ಶಾಕ್ ಆದ್ಲು. ಅವಳ ಮುಖ ಭಾವ ನೋಡಿ, ಅವ್ನು ನಿನ್ನ ಭಾವಿ ಪತಿ ಅಂತಿದ್ಯಾ, ಎಲ್ಲವನ್ನ ವಿಚಾರಿಸ್ದೆ ಮದುವೆಗೆ ಒಪ್ಕೊಂಡ್ಯಾ ಕೇಳಿದ ರುದ್ರ. ಸರ್, ಅವ್ನು ನಮ್ಮ ಭಾವ ಒಂದೇ ಫ್ಯಾಮಿಲಿ ಅಂತ ಹೆಚ್ಚು ವಿಚಾರಿಸಿಲ್ಲ, ಆದರೂ ಕಳೆದ ಬಾರಿ ನಮ್ಮಿಬ್ಬರು ಮದುವೆ ಶಾಸ್ತ್ರದವರೆಗೂ ಬಂದಿತ್ತು. ಆಗ ಮದುವೆ ಲೈವ್ ಟೆಲಿಕಾಸ್ಟ್ ಆಗಿತ್ತು, ದೊಡ್ಡ ಗಲಾಟೆ ಆಗಿತ್ತು ಸರ್, ಆಗ ನೀವು ಅವನ್ನ ನೋಡಲಿಲ್ವಾ ಅಂತ ಕೇಳಿದ್ಲು. ಆ ಮಾತಿಗೆ ರುದ್ರ ನೆನಪಿಸ್ಕೊಳ್ಳುವಂತೆ ಯೋಚಿಸಿ, ಆಗ ನಾನು ರಂಜನಿ ವಿಷಯದಲ್ಲಿ ಡಿಸ್ಟರ್ಬ್ ಆಗಿದೆ ಅಂದ್ಕೊಳ್ತೀನಿ, ಹಾಗಾಗಿ ನಾನು ಅಷ್ಟಾಗಿ ಗಮನಿಸಲಿಲ್ಲ. ಅಂದ ಹಾಗೆ ಈಗಲೂ ಕಾಲ ಮೀರಿಲ್ಲ, ಚೆನ್ನಾಗಿ ಯೋಚಿಸು. ಮತ್ತು ಈಗ ಇದ್ರ ಬಗ್ಗೆ ನೀನು ಎಲ್ಲೂ ಹೇಳಬೇಡ, ನಿಂಗೆ ತೊಂದರೆ ಆಗುತ್ತೆ. ಅವ್ನು ನೀನು ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ, ಹಾಗಾಗಿ ಸುಮ್ಮನೆ ಫಾರಿನ್ಗೆ ಹೊರಟು ಹೋಗು, ಆಮೇಲೆ ನೋಡೋಣ ಅಂದ ರುದ್ರ. ಆ ಮಾತಿಗೆ ಮನಸ್ಸಿಲ್ಲದ ಗೊಂದಲಗಳನ್ನ ಅದುಮಿಟ್ಟುಕೊಂಡು, ಸರಿ ಸರ್, ಥ್ಯಾಂಕ್ಸ್, ಆದರೆ ನನ್ನನ್ನು ಈ ದಿನವೇ ಯಾಕೆ ಅಮೇರಿಕಾಕ್ಕೆ ಹೋಗೋದಕ್ಕೆ ಹೇಳಿದ್ರಿ ಅಂತ ಕೇಳಿದ್ಲು ಸುರಭಿ. ಅದು ಕಾರಣ ಇದೆ, ಮತ್ತು ನಿನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಹಾಕ್ತಿದ್ದೀನಿ ಅಂದ ರುದ್ರ. ಆ ಮಾತಿಗೆ ಸುರಭಿ ಅರ್ಥವಾಗದ ಹಾಗೆ ನೋಡಿ, ಜವಾಬ್ದಾರಿಯ ಏನು ಸರ್ ಅದು ಅಂತ ಕೇಳಿದ್ಲು. ನೀನು ಫ್ಲೈಟ್ ಹತ್ತಿದ ಮೇಲೆ ನಿನ್ನ ಪಕ್ಕದ ಸೀಟ್ನಲ್ಲಿ ಒಂದು ಮಗು ಇರುತ್ತೆ, ಇನ್ನು ಮುಂದೆ ಕೆಲವು ದಿನಗಳ ಕಾಲ ಅವಳನ್ನ ನೀನೇ ನೋಡ್ಕೊಳ್ಬೇಕು ಅಂತಿದ್ದ ರುದ್ರನ ಮಾತಿಗೆ ಅಡ್ಡ ಬಂದು, ಯಾರು ಸರ್ ಆ ಮಗು ಅಂತ ಕೇಳಿದ್ಲು. ಅವಳು ಯಾರು ಅಂತ ನಾನು ನಿನಗೆ ಆಮೇಲೆ ಕಾಲ್ ಮಾಡಿದಾಗ ಹೇಳ್ತೀನಿ, ಸದ್ಯಕ್ಕೆ ಆ ಮಗುವಿನ ಸುರಕ್ಷತೆ ನಿನ್ನ ಜವಾಬ್ದಾರಿ, ನೀನು ಇದನ್ನು ಸರಿಯಾಗಿ ಮಾಡ್ತೀಯಾ ಅಂತ ನಂಬಿದ್ದೀನಿ ಅಂದ ರುದ್ರ. ತುಂಬ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀರಿ ಸರ್, ಆದರೆ ಇದಕ್ಕೆ ನನ್ನನ್ನೇ ಯಾಕೆ ಆರಿಸ್ಕೊಂಡ್ರಿ ಅಂತ ಸುರಭಿ ಕೇಳಿದ್ಲು. ಅದನ್ನು ನಾನು ಫೋನ್ನಲ್ಲೇ ಹೇಳ್ತೀನಿ. ಮತ್ತು ಇನ್ನೊಂದು ವಿಷಯ, ಆ ಮಗು ನಿನ್ನ ಜೊತೆ ಇರೋದು ಯಾರಿಗೂ ಗೊತ್ತಾಗಬಾರ್ದು, ನಿನ್ನ ಕುಟುಂಬದವರಿಗೂ ಕೂಡ, ಹಾಗೆ ಇದುವರೆಗೆ ನಿನ್ನ ಜೊತೆ ಇದ್ದ ನಿನ್ನ ಭಾವನಿಗೆ ಕೂಡ ಈ ವಿಷಯ ತಿಳಿಬಾರ್ದು ಅಂದ ರುದ್ರ. ಓಕೆ ಸರ್, ತಿಳಿಸೋದಿಲ್ಲ, ಆದರೆ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದ್ಲು. ಏನು ಆ ವಿಷಯ ಅಂತ ಕೇಳಿದ ರುದ್ರ. ಸರ್, ನನಗೆ ಈ ವಿಷಯ ಈಗ ತಾನೇ ಗೊತ್ತಾಯಿತು, ರಂಜಿನಿ ಅಕ್ಕ ಬೇರೆ ಯಾರೂ ಅಲ್ಲ, ನಮ್ಮ ಡ್ಯಾಡಿ ಚಂದ್ರ ಅವ್ರ ಮಗಳು ಅಂದ್ಲು ಸುರಭಿ. ಆ ವಿಷಯ ನನಗೂ ಗೊತ್ತು, ಬಹುಶಃ ನಿಮ್ಮ ಅಕ್ಕನಿಗೂ ನೀನು ಯಾರು ಅಂತ ಗೊತ್ತಿರತ್ತೆ ಅಂತ ಹೇಳಿದ ರುದ್ರ. ಆ ಮಾತಿಗೆ ಎಲ್ರಿಗೂ ಈ ವಿಷಯ ಗೊತ್ತಿದೆಯಾ, ನನಗೆ ಮಾತ್ರ ಲೇಟಾಗಿ ಗೊತ್ತಾಯ್ತಾ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ, ಸರ್ ನಮ್ಮ ಅಕ್ಕನ ಜೊತೆ ನಂಗೆ ತುಂಬ ಕೆಲಸ ಇದೆ ಸರ್, ಅವಳು ಎಲ್ಲಿದ್ದಾಳೆ ಅಂತ ಬೇಗ ಸಿಕ್ಕರೆ ಚೆನ್ನಾಗಿರುತ್ತೆ ಅಂದ್ಲು ಸುರಭಿ. ಯಾಕೆ ನಿಮ್ಮ ಡ್ಯಾಡಿನ ಹೊರಗೆ ತರೋದಕ್ಕೆ ಅವಳು ಸಹಾಯ ಪಡಿಬೇಕು ಅಂದ್ಕೊಂಡಿದ್ಯಾ ಅಂತ ರುದ್ರ ಕೇಳ್ದ. ಅದಕ್ಕಷ್ಟೇ ಅಲ್ಲ ಸರ್, ಇನ್ನೊಂದು ಕಾರಣವೂ ಇದೆ ಅನ್ನುತ್ತಾ ಅವಳೇನೋ ಹೇಳೋದಕ್ಕೆ ಹೋಗುವಷ್ಟರಲ್ಲಿ ಫ್ಲೈಟ್ ಹೊರಡುತ್ತೆ ಅಂತ ಅನೌನ್ಸ್ ಬಂತು. ಅದನ್ನು ಕೇಳಿ ರುದ್ರನ ಕಡೆ ನೋಡಿ, ನಾನು ಅಲ್ಲಿಗೆ ಹೋದ್ಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಸರ್, ಆಗೆಲ್ಲ ವಿಷಯಗಳನ್ನ ಚರ್ಚೆ ಮಾಡೋಣ ಅಂದ್ಲು ಸುರಭಿ. ಓಕೆ, ಮತ್ತೆ ಹೇಳ್ತಿದ್ದೀನಿ, ಮಗು ಜಾಗ್ರತೆ, ಅವಳ ಹೆಸರು ದಿಯಾ, ಅವಳಿಗೆ ನಿನ್ನನ್ನು ನೀನು ಚಿಕ್ಕಮ್ಮ ಅಂತ ಪರಿಚಯಿಸ್ಕೊಳ್ಬಹುದು ಅಂದ ರುದ್ರ. ಆ ಮಾತಿಗೇನೋ ಹೊಳೆದ ಹಾಗೆ ಸುರಭಿ ಆಶ್ಚರ್ಯದಿಂದ ಕಣ್ಣು ದೊಡ್ಡದು ಮಾಡಿ, ಅಂದರೆ ಅವಳು ನಿಮಗೆ ಮತ್ತು ರಂಜನಿ ಅಕ್ಕನಿಗೆ ಅಂತ ಕಣ್ಣು ತುಂಬ್ಕೊಂಡು ಕೇಳಿದ್ಲು. ಹ್ಞೂ, ಅವಳೇ. ಸೊ ಬಿ ಕೇರ್ಫುಲ್ ಅಂದ ರುದ್ರ. ಓಕೆ ಸರ್, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಮಗುವನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ತನ್ನ ಲಗೇಜ್ ತೊಗೊಂಡು ಅಲ್ಲಿಂದ ಚೆಕ್ಕಿನ್ ಆಗೋದಕ್ಕೆ ಹೊರಟ್ಲು. ದೂರದಿಂದಲೇ ಅದನ್ನು ನೋಡಿದ ವೀರೇಂದ್ರ, ಇದೇನೋ ಅವನ ಜೊತೆ ಮಾತಾಡಾಗೆ ಹೋಗ್ತಿದ್ದಾಳೆ, ನನಗಾಗಿ ಒಂದು ಸಲವೂ ನೋಡ್ತಿಲ್ಲ ಅಂತ ಅಂದ್ಕೊಳ್ತಿರುವಾಗಲೇ ಅವನಿಗೆ ಸುರಭಿ ಕಾಲ್ ಮಾಡಿದ್ಲು. ನಾನು ಕಾಣಿಸ್ತಿದ್ದದೆ ಕಾಲ್ ಮಾಡ್ತಿದ್ದಾಳ, ಈ ಒಂದು ಕಾಲ್ನಿಂದ ಅವರು ಏನು ಮಾತಾಡಿಕೊಂಡ್ರು ಅಂತ ತಿಳಿಬಹುದು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಫೋನ್ ಎತ್ತಿದ ವೀರೇಂದ್ರ, ಹಲೋ ಅಂದ. ಬಾಬಾ ಎಲ್ಲಿದೆಯಾ, ನನಗೆ ಸಮಯ ಆಯಿತು, ಹೋಗ್ತಿದ್ದೀನಿ ಎಂದ್ಲು. ಅಯ್ಯೋ ಹೌದಾ, ನನಗೀಗ ಬರೋದಕ್ಕಾಗೋದಿಲ್ಲ ಸುರಭಿ, ಆಫೀಸ್ಗೆ ಹೊರಟಿದ್ದೀನಿ, ನೀನು ಜಾಗ್ರತೆಯಾಗಿ ಹೋಗು, ನಾನು ಮುಂದಿನ ತಿಂಗಳು ಬಂದು ನಿನ್ನ ಭೇಟಿ ಆಗ್ತೀನಿ ಅಂತ ಹೇಳ್ದ. ಓಕೆ ಬಾಬಾ ಅಂತ ಫೋನ್ ಕಟ್ ಮಾಡಿ ಸುರಭಿ ಫ್ಲೈಟ್ ಹತ್ತಿದ್ಲು. ರುದ್ರ ಹೇಳಿದ ಹಾಗೆ ತನ್ನ ಸೀಟಿನ ಪಕ್ಕದ ಸೀಟ್ನಲ್ಲಿ ದಿಯಾ ಕೂತಿದ್ಲು.
ದೊಡ್ಡ ಕಣ್ಣುಗಳನ್ನ ಆ ಕಡೆ ಈ ಕಡೆ ಆಡಿಸ್ತಾ ಕೈಯಲ್ಲಿದ್ದ ಲಾಲಿಪಾಪ್ ಕಚ್ತಿದ್ದ ದಿಯಾನ್ ನೋಡಿದ ಸುರಭಿ ವಾವ್ ಸೋ ಕ್ಯೂಟ್ ಅಂತ ಮುದ್ದಿನಿಂದ ಹೋಗಿ ಅವಳು ಪಕ್ಕ ಕೂತು ತನ್ನನ್ನು ಪರಿಚಯಿಸ್ಕೊಳ್ತಾ, ಹಾಯ್ ದಿಯಾ, ನಾನು ಸುರಭಿ, ನಿನ್ನ ಚಿಕ್ಕಮ್ಮ ಅಂದ್ಲು. ಅದಕ್ಕೆ ತಲೆ ಎತ್ತಿ ಸುರಭಿ ಕಡೆ ನೋಡಿ ಅಂದವಾಗಿ ನಗ್ತಾ, ನನ್ನ ಡ್ಯಾಡಿ ಹೇಳಿದ ಸುರಭಿ ಚಿಕ್ಕಮ್ಮ ನೀವೇನಾ ಕೇಳಿದ್ಲು. ಹೌದು ಬಂಗಾರ ನಾನೇ ಅನ್ನುತ್ತಾ ದಿಯಾ ನನ್ನ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡ್ಲು. ಓ ಆ್ಯಂಡ್ ದಿಯಾ, ಇದು ನಿನ್ನ ಲಾಲಿಪಾಪ್ ಅಂತ ತನ್ನ ಫ್ರಾಕ್ ಜೇಬ್ನಿಂದ ಒಂದು ಲಾಲಿಪಾಪ್ ತೆಗೆದು ಸುರಭಿ ಕೊಟ್ಲು ದಿಯಾ. ಓ ಥ್ಯಾಂಕ್ ಯು ಡಾರ್ಲಿಂಗ್, ಇಂದಿನಿಂದ ನಾವಿಬ್ಬರು ಫ್ರೆಂಡ್ಸ್ ಓಕೆನಾ ಅಂತ ಲಾಲಿಪಾಪ್ ಪಡೆದ್ಲು ಸುರಭಿ. ಓಕೆ ಚಿಕ್ಕಮ್ಮ ಅಂದ್ಲು ದಿಯಾ. ಅಲ್ಲಿಂದ ಅವರಿಬ್ಬರು ಪ್ರಯಾಣ ಶುರುವಾಯಿತು. ಮತ್ತೊಂದೆಡೆ ಏರ್ಪೋರ್ಟ್ನಿಂದ ಹೊರಬಂದ ರುದ್ರ ಗಟ್ಟಿಯಾಗಿ ಉಸಿರು ಬಿಟ್ಟು, ಇನ್ನು ಹೇಳ್ತೀನಿ ಒಬ್ಬೊಬ್ಬರು ವಿಷಯನ ಅಂದ್ಕೊಳ್ತಾ ನೇರವಾಗಿ ರಿಷಿಯನ್ನು ಇರಿಸಿದ ಜಾಗಕ್ಕೆ ಹೊರಟ. ಅಷ್ಟಲ್ಲಿ ವಸುಂಧರಾ ಕಡೆಯಿಂದ ಫೋನ್ ಬಂತು. ಫೋನ್ ಎತ್ತಿದ್ದ ರುದ್ರ, ಮಮ್ಮಿ ನಾನು ವಿಸಿಟಾ ಕೆಲಸದ ಮೇಲೆ ಮುಂಬೈಗೆ ಹೋಗ್ತಿದ್ದೀವಿ, ಬರೋದಕ್ಕೆ ತಡ ಆಗುತ್ತೆ, ನೀನು ಗಾಬರಿ ಕೊಂಡ್ಕೊಂಡು ಹೀಗೆ ಪದೇ ಪದೇ ಕಾಲ್ ಮಾಡಬೇಡ, ನಾವೇ ನೋಡ್ಕೊಳ್ತೀವಿ, ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡ್ದ. ಫೋನ್ ಕಡೆ ಅನುಮಾನದಿಂದ ನೋಡ್ತಾ, ಅದೇನು ಇಟಲಿಯಿಂದ ಬೆಂಗಳೂರಿಗೆ ಬಂದು ಮನೆಗೂ ಬಾರದೆ ಬಾಂಬೆಗೆ ಹೋಗೋದು, ನೋಡ್ತಿದ್ರೆ ರುದ್ರಣ್ಣನ ಹತ್ರ ಏನೋ ಮುಚ್ಚಿಡ್ತಿದ್ದಾನೆ ಅನ್ನಿಸ್ತಿದೆ ಅಂತ ತನ್ನಲ್ಲೇ ಅಂದ್ಕೊಂಡ್ಳು ವಸುಂಧರಾ. ಇನ್ನೊಂದು ಕಡೆ ರುದ್ರ ವೇಗವಾಗಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿ ರಿಷಿಯನ್ನು ಇರಿಸಿದ ಮನೆ ಮುಂದೆ ಕಾರ್ ನಿಲ್ಲಿಸ್ದ. ಆಗಲೇ ರಾತ್ರಿ ಆಗಿತ್ತು. ಸುತ್ತಮುತ್ತಲಿನ ಮನೆಗಳ ಲೈಟ್ ಆಫ್ ಆಗಿತ್ತು. ಕಾರ್ ಇಳಿದ ರುದ್ರ ಮನೆ ಒಳಗೆ ಹೋಗ್ತಿದ್ರೆ ಸೆಕ್ಯೂರಿಟಿ ಎಲ್ಲರೂ ವಿಶ್ ಮಾಡಿದ್ರು. ಅವ್ರನ್ನೆಲ್ಲ ಲೆಕ್ಕಿಸ್ಕೊಳ್ದು ಒಬ್ಬ ಸೆಕ್ಯೂರಿಟಿ ಕೈಯಲ್ಲಿದ್ದ ಲಾಠಿಯನ್ನು ಕಿತ್ಕೊಂಡು ಹಾಗಿಸ್ಕೊಂಡು ರಿಷಿ ಇದ್ದಲ್ಲಿಗೆ ಹೋದ. ಒಂದು ಚೇರ್ ಮೇಲೆ ಕಟ್ಟಿ ಹಾಕಿದ್ದ ರಿಷಿ ತಲೆ ಬಾಗಿಸಿ ನಿದ್ದೆ ಮಾಡ್ತಿದ್ದ. ಅದನ್ನು ನೋಡಿದ ರುದ್ರ ಬಂದವನೇ ತನ್ನ ಕೈಯಲ್ಲಿದ್ದ ಲಾಠಿಯಿಂದ ರಿಷಿ ಹೊಡೆಯೋದಕ್ಕೆ ಶುರು ಮಾಡ್ದ. ಆ ಪೆಟ್ಟಿಗೆ ಬಿದ್ದ ರಿಷಿ ರುದ್ರನ ಕೋಪ ಕಂಡು, ರುದ್ರ ಏನು ಮಾಡ್ತಿದ್ಯಾ, ನನ್ನ ಹೊಡಿಬೇಡ, ಬಿಟ್ಟು ಬಿಡು ಅಂತ ಬೇಡ್ಕೊಂಡ. ಆದರೆ ಅವನ ಮಾತನ್ನು ಲೆಕ್ಕಿಸ್ಕೊಳ್ಳದೆ ಹೊಡಿತಾನೇ ಇದ್ದ. ಆ ಪೆಟ್ಟಿಗೆ ರಿಷಿ ಮೈಯೆಲ್ಲ ರಕ್ತ ಸಿಕ್ತವಾಯಿತು. ರಿಷಿ ಜೋರಾಗಿ ಅರಿಸ್ತಿದ್ದ. ಹುಟ್ಟಿದ ಮೇಲೆ ಅವನ ಜೀವನದಲ್ಲಿ ಇಷ್ಟು ಪೆಟ್ಟು ತಿಂದಿರಲಿಲ್ಲ. ರುದ್ರ ಹೊಡಿತಲೇ ಇದ್ದ. ರಿಷಿ ಅರ್ಚ್ತಾನೇ ಇದ್ದ. ಅವನ ಅರ್ಚುವಿಕೆ ಆ ಮನೆಯಲ್ಲಿ ಮೊಳಗ್ತಿತ್ತು. ಆದರೆ ಆ ಮನೆ ಸೌಂಡ್ ಪ್ರೂಫ್ ಆಗಿದ್ದರಿಂದ ಸದ್ದು ಹೊರಗೆ ಹೋಗ್ತಿರಲಿಲ್ಲ. ಕೊನೆಗೆ ಹೊಡೆದು ರುದ್ರನ ಕೈಲಿದ್ದ ಲಾಠಿ ಮುರಿದು ಹೋಯಿತು. ಅದನ್ನು ಕೆಳಗೆಸ್ತು ಕೋಪದಿಂದ ರಿಷಿಯನ್ನೇ ನೋಡ್ತಾ, ನಿನಗೆಷ್ಟು ಧೈರ್ಯ ಇದ್ದರೆ ನಾನು ಮೋಸ ಮಾಡ್ತೀಯಾ, ಅದು ಕೂಡ ಗೆಳೆಯನಾಗಿ ನನ್ನ ಜೊತೆಯಲ್ಲಿದ್ದು ನನ್ನನ್ನು ನಂಬಿಸಿ ಮೋಸ ಮಾಡಿದೆ, ನಿನ್ನನ್ನು ಎಷ್ಟು ನಂಬಿದ್ದೆ ಗೊತ್ತಾ, ಅಂಥ ನನ್ನ ಮೋಸ ಮಾಡಬೇಕಂತ ನಿನಗೆ ಹೇಗೆ ಅನ್ನಿಸ್ತು ಅಂತ ಕೇಳ್ದ. ನಾನು ನಿನಗೇನು ಮೋಸ ಮಾಡಿದೆ ರುದ್ರ, ಯಾಕೆ ಹೀಗೆ ಮಾತಾಡ್ತಿದ್ಯಾ, ನನಗೇನು ಗೊತ್ತಿಲ್ಲ ಅಂತ ಇನ್ನು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ದೆ. ಶಟ್ ಅಪ್ ಪಾಸ್ಕಡ್, ನೀನೇನು ಮಾಡಿದೆ ಅಂತ ನನಗೆಲ್ಲ ಗೊತ್ತು, ಸುಮ್ಮನೆ ಸುಳ್ಳು ಹೇಳಬೇಡ. ನೀನು ಮಾಡಿದ ಕೆಲಸದಿಂದ 4 ವರ್ಷ ನಾನು ಪ್ರೀತಿಸಿದ ಹುಡುಗಿ ಮತ್ತು ನನ್ನ ಮಗುವಿನಿಂದ ದೂರ ಇದ್ದೆ. ಇಲ್ಲಿ ನಾನು ಪ್ರತಿದಿನ ಎಷ್ಟು ನರಕ ಅನುಭವಿಸ್ತಿದ್ದೆ ಅಂತ ನೀನು ನೋಡ್ತಿದ್ಯಲ್ಲ, ಅದನ್ನು ನೋಡ್ತಾ ಕೂಡ ಒಂದೇ ಒಂದು ಸಲ ರಂಜನಿ ಇಲ್ಲಿದ್ದಾಳೆ ಅಂತ ಹೇಳಬೇಕಂತ ನಿಂಗೆ ಅನ್ನಿಸ್ಲಿಲ್ವಾ ಅಂತ ನೋವು ಮತ್ತು ಕೋಪದಿಂದ ಕೇಳಿದ ರುದ್ರ. ಅವನ ಮಾತಿಗೆ ರಿಷಿ ಸುಮ್ಮನಾದ. ಸುಮ್ಮನಿರಬೇಡ ರಿಷಿ, ಮರ್ಯಾದೆಯಾಗಿ ಹೇಳು, ನಿಜಕ್ಕೂ ರಂಜಿನಿ ನನ್ನಿಂದ ದೂರ ಮಾಡೋ ಅವಶ್ಯಕತೆ ನಿನಗೇನಿತ್ತು ಅಂತ ಕೇಳಿದ. ಆ ಪ್ರಶ್ನೆಗೆ ರಿಷಿ ಒಮ್ಮೆಲೆ ಕೂಲಾಗಿ ರುದ್ರನ ಕಣ್ಣಲ್ಲಿ ಕಣ್ಣಿಟ್ಟು, ರಂಜಿನಿನ ನಿನಗೆ ದೂರ ಮಾಡೋ ಅವಶ್ಯಕತೆ ನನಗಿತ್ತು ಕಣೋ. ಅದಕ್ಕೆ ಶಾಕ್ ಆಗಿ, ಏನು ಅವಶ್ಯಕತೆ ಅಂದ. ರಂಜಿನಿಗಾಗಿ ರಂಜಿನಿಯಿಂದ ದೂರ ಮಾಡಿದೆ ಅಂದ. ಆ ಮಾತಿಗೆ ರುದ್ರ ಶಾಕ್ ಆಗಿ ನೋಡ್ದ. ಏನು ನೋಡ್ತಿದ್ಯಾ, ರಂಜಿನಿಗಾಗಿ ನಿನ್ನನ್ನು ಅವಳಿಂದ ದೂರ ಮಾಡಿದೆ ಅಂತ ಮಗದೊಮ್ಮೆ ಅಂದ ರಿಷಿ. ಏನು ಮಾತಾಡ್ತಿದ್ಯಾ, ರಂಜನಿಗಾಗಿ ನನ್ನ ಅವಳಿಂದ ದೂರ ಮಾಡೋದೇನು, ಸ್ಪಷ್ಟವಾಗಿ ಹೇಳು, ಇಲ್ದಿದ್ರೆ ಇನ್ನೊಂದು ಲಾಠಿ ಮುರಿಯುತ್ತೆ ಅಂದ. ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ, ಇಷ್ಟಾದಮೇಲೆ ಯಾವುದನ್ನು ಮುಚ್ಚಿಡೋದು ಬೇಕಾಗಿಲ್ಲ ಅಂತ ಹೇಳಿದ ರಿಷಿ ತನ್ನ ಹಳೆಯ ಕತೆ ಹೇಳೋದಕ್ಕೆ ಶುರು ಮಾಡ್ದ. ಅಂದು ಕಾಲೇಜ್ನಲ್ಲಿ ನೀನು ರಂಜನಿ ನೋಡೋ ಮೊದಲೇ ನಾನು ನೋಡಿದ್ದೆ. ನೋಡಿದ ತಕ್ಷಣ ಅವಳು ನಂಗೆ ತುಂಬ ಇಷ್ಟ ಆದ್ಲು. ಮೊದಲ ನೋಟದಲ್ಲಿ ಅವಳನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದೆ. ಆ ಪ್ರೀತಿ 3 ತಿಂಗಳಲ್ಲಿ ಅತಿಯಾದ ಪ್ರೀತಿ ಆಯಿತು. ಅವಳಿಗೆ ಆ ಪ್ರಾಣ ಕೊಡುವಷ್ಟು ಪ್ರೀತಿಸಿದೆ. ಅಂತಹ ಸಮಯದಲ್ಲಿ ನೀನು ಅವಳನ್ನ ಇಷ್ಟಪಡ್ತಿದ್ಯಾ ಅಂತ ತಿಳಿದು ಶಾಕ್ ಆಯಿತು. ಮೊದಲು ನಿನ್ನ ತಡಿಬೇಕಂದ್ಕೊಂಡೆ. ಅದಕ್ಕೆ ನೀನು ಎಷ್ಟು ಸಲ ರಂಜನಿಗೆ ಪ್ರಪೋಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ರು ಅದೆಲ್ಲವನ್ನು ಹಾಳು ಮಾಡ್ತಾ ಬಂದೆ. ಅಷ್ಟೇ ಅಲ್ಲ, ನಿನಗೆ ನೆನಪಿದೆಯೋ ಇಲ್ವೋ, ರಂಜನಿಗೆ ಬೇರೆ ಲವರ್ ಇದ್ದಾನೆ ಅಂತ ಹೇಳಿದ್ದು ಕೂಡ ನಾನೇ. ಅದಕ್ಕೆ ಅಲ್ವೇ ನೀನು ಒಂದು ಹೆಜ್ಜೆ ಹಿಂದೆ ಹಾಕಿದ್ದು ಅಂತ ನಗ್ತಾ ಹೇಳ್ದ ರಿಷಿ. ಆ ಮಾತಿಗೆ ರಿಷಿ ಕೆನ್ನೆಗೆ ಒಂದು ಬಾರಿಸ್ತಾ, ರುದ್ರ ನಿನಗೆ ಬುದ್ಧಿ ಇದೆಯೇ, ನಾನು ಆ ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂತ ನೀನು ಒಂದು ಮಾತು ಹೇಳಿದರೆ ನಾನು ಆಗಲೇ ಹಿಂದೆ ಸರಿತಿದ್ನಲ್ಲ, ನಿನಗೆ ಸಹಾಯ ಕೂಡ ಮಾಡ್ತಿದ್ದೆ ಕಣೋ. ನಿಜಕ್ಕೂ ಹೇಗೆ ನನ್ನ ಮೇಲೆ ಇಷ್ಟು ಹಗೆತನ ಸಾಧಿಸೋದಕ್ಕೆ ನೋಡಿದೆ ಅಂತ ಕೋಪದಿಂದ ಕೇಳ್ದ ರುದ್ರ. ನನಗೆ ನಿನ್ನ ಮೇಲೆ ಹಗೆತನ ಇಲ್ಲ. ರಂಜನಿ ವಿಷಯ ಹೊರತುಪಡಿಸಿ ಇನ್ಯಾವುದೇ ವಿಷಯದಲ್ಲೂ ನಾನು ನಿನಗೆ ತೊಂದರೆ ಕೊಡಲಿಲ್ಲ. ಇಷ್ಟು ವರ್ಷ ನಿನ್ನ ಬಿಸ್ನೆಸ್ ಪೂರ್ತಿ ನನ್ನ ಮೇಲೆ ಬಿಟ್ಟಿದ್ದೆ. ಯಾವುದ್ರಲ್ಲಾದರೂ ನಾನು ಕೈ ಹಾಕಿದ್ದೀನಾ? ಬಿಸ್ನೆಸ್ಸನ್ನು ಯಶಸ್ಸಿನ ಕಡೆ ತೆಗೆದುಕೊಂಡು ಹೋದೆ ಅಂದ ರಿಷಿ. ಅದೆಲ್ಲ ಬಿಡು, ಮೊದಲು ರಂಜನಿನ ಹೇಗೆ ಕಿಡ್ನ್ಯಾಪ್ ಮಾಡಿದೆ ಹೇಳು ಅಂದ. ಅದು ಆಮೇಲೆ, ಮೊದಲು ನಾನು ಹೇಳೋದನ್ನ ಪೂರ್ತಿ ಕೇಳು. ನಾನು ರಂಜನಿನ ಮಾತ್ರ ಪ್ರೀತಿಸಲಿಲ್ಲ, ಆಮೇಲೆ ಇನ್ನೊಬ್ಳನ್ನ ಪ್ರೀತಿಸಿದೆ. ಆ ಹುಡುಗಿ ಕೂಡ ಕೇವಲ ನಿನ್ನಿಂದಲೇ ನಂಗೆ ದೂರ ಆದ್ಲು ಅಂದ ರಿಷಿ. ಏನು ಮಾತಾಡ್ತಿದ್ಯಾ, ಎಲ್ಲದಕ್ಕೂ ನನ್ನನ್ನೇ ಯಾಕೆ ಕಾರಣ ಮಾಡ್ತಿದ್ಯಾ ಅಂತ ರುದ್ರ ಕೇಳಿದ.
ನೀನೇ ಕಾರಣ, ಅದಕ್ಕೆ ನೀನೇ ಅಂತಿದ್ದೀನಿ. ನೀನು ರಂಜನಿನ ಇಷ್ಟಪಡೋದಕ್ಕೆ ಶುರು ಮಾಡಿದಾಗ ನಾನು ಒಂದೇ ಅಂದ್ಕೊಂಡೆ, ನೀನು ನನಗಿಂತ ಎಷ್ಟೋ ಶ್ರೀಮಂತ. ನಿನ್ನನ್ನು ಮತ್ತು ನನ್ನನ್ನು ಪಕ್ಕದಲ್ಲಿಟ್ಟು ನೋಡಿದ್ರೆ ರಂಜನಿ ನಿನ್ನನ್ನೇ ಇಷ್ಟಪಡ್ತಾಳೆ ಅಂತ ತಿಳಿದು ನಾನು ವಿದೇಶಕ್ಕೆ ಓದೋಕ್ಕೆ ಹೋದೆ. ಅಲ್ಲೇ ಕಂಪ್ನಿ ಕಟ್ಟಿ ಗೆದ್ದೆ. ಅದಕ್ಕೆ ನನ್ನ ಜೊತೆಯಾಗಿದ್ದವಳು ಮನಿಷಾ. ನಾವಿಬ್ಬರು ತುಂಬ ಆತ್ಮೀಯ ಗೆಳೆಯರಾಗಿದ್ವು. ಅವಳೇ ಮೊದಲು ನಂಗೆ ಪ್ರಪೋಸ್ ಮಾಡಿದ್ದು. ನಾನು ಮನಿಷಾ ಅಂದರೆ ಎಲ್ಲೋ ಒಂದು ಕಡೆ ಇಷ್ಟ ಇತ್ತು. ಆದರೆ ನನ್ನ ಪ್ರೀತಿಸೋ ಮನಿಷಾನ ಅಥವಾ ನಾನು ಪ್ರೀತಿಸೋ ರಂಜನಿನ ಅಂತ ಗೊಂದಲದಲ್ಲಿದ್ದೆ. ಆ ಗೊಂದಲದಲ್ಲಿದ್ದಾಗಲೇ ಒಂದು ವೀಕ್ ಮೂಮೆಂಟಲ್ಲಿ ಮನಿಷಾ ನನಗೆ ಹತ್ತಿರವಾದ್ಲು. ಯಾವಾಗ ಅವಳು ನನಗೆ ಹತ್ತಿರ ಆದ್ಲು ಆಗ ನಾನು ರಂಜನಿ ಬಗ್ಗೆ ಯೋಚಿಸೋದನ್ನು ಬಿಟ್ಟೆ. ಮನಿಷಾನೇ ನನ್ನ ಭಾಳ ಸಂಗಾತಿ ಅಂದ್ಕೊಂಡೆ. ನಾವಿಬ್ಬರು ಮದುವೆ ಒಂದೇ ಮಾಡ್ಕೊಳ್ಳಿಲ್ಲ ಅಷ್ಟೇ, ಉಳಿದಿದ್ದೆಲ್ಲ ನಡೆದು ಹೋಗಿತ್ತು. ತುಂಬ ಸುಖವಾಗಿದ್ವು. ಅಂಥದ್ರಲ್ಲಿ ಒಂದಿನ ಯಾವ ಕಾರಣ ಇಲ್ಲದೆ ಮನಿಷಾ ನನಗೆ ಬ್ರೇಕಪ್ ಹೇಳಿ ಇಂಡಿಯಾಗೆ ಬಂದಳು. ಆಗ ನಾನು ಅನುಭವಿಸಿದ ನೋವಿದೆಯಲ್ಲ, ನಿನ್ನ ರಂಜನಿ ಕಾಣದೆ 4 ವರ್ಷ ಪಟ್ಟದ್ದಕ್ಕಿಂತ 100 ಪಟ್ಟು ಹೆಚ್ಚು ನೋವು ತಿಂದೆ. ಆದರೂ ಆಗ ನಂಗೆ ನಿನ್ನ ಮೇಲೆ ಕೋಪ ಇರಲಿಲ್ಲ. ಮನಿಷಾ ನಿನ್ನಿಂದ ದೂರ ಆದ್ಲು ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ರಂಜನಿಯನ್ನು ನೀನು ಪ್ರೀತಿಸ್ತಿದ್ರೆ ನಾವು ಸುಖವಾಗಿರ್ತಿದ್ವು ಎಂಬ ನೋವಿತ್ತು. ಅಷ್ಟರಲ್ಲಿ ನೀನು ನನ್ನನ್ನು ಇಂಡಿಯಾಗೆ ಕರೆಸ್ದೆ. ಇಲ್ಲಿ ಬಂದ ಮೇಲೆ ಮೊದಲು ರಂಜನಿ ನೋಡಿ ಶಾಕ್ ಆಯಿತು. ಸರಿ, ನನ್ನ ಲವ್ ಆಗಿರೋ ನನ್ನ ಗೆಳೆಯನ ಲವ್ ಆದರೂ ಸರಿ ಅಂತ ದೂರದಿಂದಲೇ ಅವಳನ್ನ ನೋಡ್ತಾ ಇರಬೇಕು ಅಂದ್ಕೊಂಡೆ. ಅಷ್ಟರಲ್ಲಿ ಮನಿಷಾ ಕಂಡ್ಲು. ಆಗ ನನಗೆ ತಲೆ ಕೆಟ್ಟಿತು. ನಾನು ಪ್ರೀತಿಸಿದ ಹುಡುಗಿ ನೀನೇ ಪಡ್ಕೊಂಡು, ನನ್ನ ಪ್ರೀತಿಸಿದ ಹುಡುಗಿಯನ್ನು ಕೂಡ ನೀನೇ ಪಡ್ಕೊಂಡ್ರೆ ನಾನು ಎಲ್ಲಿಗೆ ಹೋಗಬೇಕೋ ಅಂತ ಕೇಳಿದ ರಿಷಿ. ಅವನ ಯೋಚನಾ ರೀತಿ ಕಂಡು ರುದ್ರನಿಗೆ ಆಶ್ಚರ್ಯ ಆಯಿತು. ಇದರಲ್ಲಿ ತನ್ನ ತಪ್ಪೇನಿದೆ ಅಂತ ಅವನಿಗೆ ಅರ್ಥ ಆಗಲಿಲ್ಲ. ಅದೇ ವಿಷಯ ರಿಷಿಯನ್ನು ಕೇಳ್ದ. ಇದರಲ್ಲಿ ನನ್ನ ತಪ್ಪೇನಿದೆಯೋ? ನನಗೆ ತಿಳಿಯದಂತೆ ರಂಜನಿ ಮೇಲೆ ಪ್ರೀತಿ ಬಂತು. ಆ ವಿಷಯ ನಾನು ನಿನ್ನ ಹತ್ರ ಹೇಳಿದೆ, ನೀನು ನನ್ನ ಹತ್ರ ಹೇಳಲಿಲ್ಲ. ಒಂದು ವೇಳೆ ಹೇಳಿದರೆ ನಾನು ರಂಜನಿಯನ್ನು ಬಿಟ್ಕೊಡ್ತಿದ್ದೆ. ಇನ್ನು ಮನಿಷಾ ವಿಷಯಕ್ಕೆ ಬಂದರೆ ನಾನು ಅವಳನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮ ಮಮ್ಮಿ ಒತ್ತಾಯ ಮಾಡಿದ್ದಕ್ಕೆ ಅವಳಿಗೆ ಕಂಪ್ನಿಯಲ್ಲಿ ಕೆಲಸ ಕೊಟ್ಟೆ ಅಷ್ಟೇ. ನನಗೆ ಅವಳ ಮೇಲೆ ಆಸಕ್ತಿ ಇಲ್ದಿದ್ದಾಗ ನೀನು ನನ್ನನ್ನು ಹೇಗೆ ಹೊಣೆ ಮಾಡ್ತೀಯಾ ಅಂತ ರುದ್ರ ಕೇಳ್ದ. ನಿಲ್ಲಿಸು ನಿನ್ನ ನಾಟಕ. ನಿನ್ನಿಂದಲೇ ಮನಿಷಾ ನಂಗೆ ದೂರ ಆದ್ಲು. ನಿನ್ನಿಂದಲೇ ರಂಜನಿ ಅಂದು ದೂರ ಆದ್ಲು. ನೀನು ಏನು ಹೇಳಿದ್ರು ಇದು ಸತ್ಯ ಅಂದ ರಿಷಿ. ಸರಿ, ಇದು ಒಪ್ಕೊಳ್ತೀನಿ. ನಿಜಕ್ಕೂ ಗರ್ಭಿಣಿಯಾಗಿದ್ದ ಆ ಹುಡುಗಿನ ಕಿಡ್ನ್ಯಾಪ್ ಮಾಡಿ ಅಷ್ಟೊಂದು ಹಿಂಸೆ ನೀಡೋದಕ್ಕೆ ನಿನ್ನ ಮನಸ್ಸು ಹೇಗೆ ಬಂತು? ಸರಿ, ಕಿಡ್ನ್ಯಾಪ್ ಮಾಡಿದೆ. ನಿನ್ನ ಹತ್ರ ಇಟ್ಕೊಳ್ಳದೆ ಇನ್ಯಾರಿಗೂ ಹೇಗೆ ಮಾರಿದೆ ಅಂತ ರುದ್ರ ಕೇಳ್ದ. ಏನು, ನಾನು ರಂಜನಿನ ಮಾರಿದ್ದೀನಾ? ಇಲ್ಲವೇ ಇಲ್ಲ. ನೀನು ಒಂದು ವಿಷಯ ಗಮನಿಸು ರುದ್ರ. ನಾನು ಒಂದು ಹುಡುಗಿ ಜೊತೆ ದೈಹಿಕವಾಗಿ ಸಂಬಂಧ ಇಟ್ಕೊಂಡ ಮೇಲೆ ರಂಜನಿ ಬಗ್ಗೆ ಯೋಚಿಸೋದನ್ನೇ ಬಿಟ್ಟಿದ್ದೆ. ಅದು ನನ್ನ ಗುಣ. ಅಂಥದ್ರಲ್ಲಿ ನಿನ್ನ ಜೊತೆ ಸಂಬಂಧದಲ್ಲಿದ್ದ ರಂಜನಿನ ನಾನು ಯಾಕೆ ಬಯಸಲಿ? ಅವಳನ್ನ ಮುಟ್ಟೋದೂ ಇಲ್ಲ. ಆದರೆ ನಾನು ಅನುಭವಿಸಿದ ನೋವನ್ನು ನೀನು ಅನುಭವಿಸ್ಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ಅವಳನ್ನ ನಿನ್ನಿಂದ ದೂರ ಮಾಡಿದೆ. ಆದರೆ ಇಲ್ಲಿ ನಾನು ರಂಜನಿಗೆ ಒಳ್ಳೆಯದನ್ನೇ ಮಾಡಿದೆ. ನನ್ನ ಗೆಳೆಯ ರಂಜನಿ ಬೇಕಂದಾಗ ಅವಳ ಪ್ರಾಣ ಹೋಗದ ಹಾಗೆ ನನ್ನ ಗೆಳೆಯನಿಗೆ ಅವಳನ್ನು ಒಪ್ಪಿಸ್ದೆ. ಇಲ್ದಿದ್ರೆ ಈ ಹೊತ್ತಿಗೆ ರಂಜನಿ ಮತ್ತು ಅವಳ ಮಗು ಈ ಲೋಕದಲ್ಲಿ ಇರ್ತಿರ್ಲಿಲ್ಲ ಅಂದ ರಿಷಿ. ಆ ಮಾತಿಗೆ ರಿಷಿಯ ಕತ್ತು ಹಿಡಿದ ರುದ್ರ. ಅಂದರೆ ನೀನು ರಂಜನಿನ ಕೊಲ್ಲಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳ್ದ. ನಾನು ಯಾಕೆ ಅವಳನ್ನ ಕೊಲ್ಲಿ? ನಾನೇನಷ್ಟು ಕ್ರೂರಿಯಲ್ಲ ರುದ್ರ. ರಂಜನಿನ ಕೊಲ್ಲಬೇಕಂತ ಪ್ಲ್ಯಾನ್ ಮಾಡಿದ್ದು ನಾನಲ್ಲ ಅಂದ ರಿಷಿ. ಮತ್ತಾರು? ರಂಜನಿನ ಕೊಲ್ಲೋದಕ್ಕೆ ನೋಡಿದ್ದು ಯಾರು ಅಂತ ಕೋಪದಿಂದ ರುದ್ರ ಕೇಳ್ದ. ಆ ಮಾತಿಗೆ ಜೋರಾಗಿ ನಕ್ಕ ರಿಷಿ. ನನ್ನ ಪ್ರೇಯಸಿ ನನಗೆ ದೂರ ಆದಾಗ ನನಗೆ ಎಷ್ಟು ನೋವಾಗ್ತದೋ, ನನ್ನ ಪ್ರೀತಿಸಿದ ಹುಡುಗಿ ನನಗೆ ದೂರವಾದಾಗ ಅವಳಿಗೂ ಅಷ್ಟೇ ನೋವಾಗುತ್ತೆ ಅಲ್ವಾ? ನಮ್ಮ ಪ್ರೀತಿ ಹಾಳಾಗೋದಕ್ಕೆ ಕಾರಣ ಯಾರು? ನೀನೇ ಅಲ್ವಾ? ಅಂದಮೇಲೆ ನಾವು ನಿನ್ನ ಮೇಲೆ ಸೇರಿ ತೀರಿಸ್ಕೊಳ್ಳೇಬೇಕಲ್ಲ ಅಂದ ರಿಷಿ. ಆ ಮಾತಿಗೆ ಸ್ವಲ್ಪ ಹೊತ್ತು ಯೋಚಿಸಿದ್ರ. ಅಂದರೆ ನೀನು ಮತ್ತು ಮನಿಷಾ ಸೇರಿ ಇದನ್ನೆಲ್ಲ ಮಾಡಿದ್ದೀರಾ ಅಂತ ಕೇಳ್ದ. ಹೌದು ರುದ್ರ, ನೀನು ತುಂಬ ಬುದ್ಧಿವಂತ. ಹೌದು, ನಾನು ಮತ್ತು ಮನಿಷಾ ಸೇರಿಯೇ ಇದನ್ನೆಲ್ಲ ಮಾಡಿದ್ವು. ನಿನಗೆ ನಿನ್ನ ರಂಜನಿ ದೂರ ಆಗೋದಕ್ಕೆ ಮನಿಷಾನೇ ಕಾರಣ ಅಂದ ರಿಷಿ. ಆ ಮಾತಿಗೆ ರುದ್ರ ಇನ್ನೂ ಹೆಚ್ಚು ಬೆಚ್ಚ ಬಿದ್ದು ರಿಷಿಯನ್ನೇ ನೋಡ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ಮೊದಲೇ ನೋಡಿ.